ವಿಜಯಪುರ ಜಿಲ್ಲೆಯ BLDA ಸಂಸ್ಥೆಯ ರೂವಾರಿಗಳು ಮತ್ತು ದಾನಿಗಳ ಪುಣ್ಯಸ್ಮರಣೆಯ ಕಾರ್ಯಕ್ರಮ. ದಿನಾಂಕ 27 ಜುಲೈ 2024ರಂದು BLDA ಸಂಸ್ಥೆಯ ಗ್ರಂಥಾಲಯ ಸಭಾಂಗಣದಲ್ಲಿ BLDA ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ, ಅವಿಶ್ರಾಂತವಾಗಿ ದುಡಿದ ಮತ್ತು ಸಂಸ್ಥೆಗೆ ಭೂಮಿಯನ್ನು ದಾನ ನೀಡಿದ ಪ್ರಾತಸ್ಮರಣೀಯರನ್ನು ಸ್ಮರಿಸುವಂತಹ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ BLDA ಸಂಸ್ಥೆಯಿಂದ ವಿನೂತನವಾಗಿ ನಿರ್ಮಾಣವಾದ ಟ್ರೋಮಾ ಬಿಲ್ಡಿಂಗ್ ತುರ್ತು ಚಿಕಿತ್ಸಾ ಘಟಕವನ್ನು ಉದ್ಘಾಟನೆ ಮಾಡಿದ ಬೆಳಗಾವಿಯ KLEA ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರು BLDA ಸಂಸ್ಥೆಯ ಇಂದಿನ ಅಧ್ಯಕ್ಷರಾದ ಸಚಿವ MB ಪಾಟೀಲರ ಅಧ್ಯಕ್ಷತೆಯಲ್ಲಿ ನಡೆದ ಸ್ಮರಣೆಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗದಗ ಡಂಬಳ ತೋಂಟದಾರ್ಯ ಮಠದ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸಿದ್ದರು. ಶ್ರೀಯುತರೆಲ್ಲರನ್ನೂ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಅವರು ಸ್ವಾಗತಿಸಿದರು. ಕಾರ್ಯಕ್ರಮದ ಉಪಸ್ಥಿತರು ಉತ್ತರ ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಮೈಲುಗಲ್ಲಾದ BLDA ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಪ್ರಾತಸ್ಮರಣೀಯರಾದ ಬಂತನಾಳದ ಸಂಗನಬಸವ ಸ್ವಾಮಿಗಳು, ಪೋಗು ಹಳಕಟ್ಟಿಯವರು, ಬಂಗಾರಮ್ಮ ಸಜ್ಜನ್ ಮತ್ತು BM ಪಾಟೀಲರು ಈ ಭಾಗಕ್ಕೆ ನೀಡಿದ ಕೊಡುಗೆಯನ್ನು ಕೊಂಡಾಡಿ ಸ್ಮರಿಸಿದರು. ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಬೆಳಗಾವಿ KLEA ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರು ವಿಜಯಪುರದ ಲಿಂಗಾಯತ ಶಿಕ್ಷಣ ಸಂಸ್ಥೆ ಮತ್ತು ಬಾಗಲಕೋಟೆಯ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಹಿರಿಮೆ ಗಡಿಭಾಗದ ಬೆಳಗಾವಿಯವರೆಗೂ ಹರಿದು ಬಂದುದರಿಂದ ಬೆಳಗಾವಿಯಲ್ಲಿಯೂ ಲಿಂಗಾಯತ ಸಂಸ್ಥೆ ಬೆಳೆಯಲು ದಾರಿದೀಪವಾದವು ಎಂದು ಹರ್ಷ ವ್ಯಕ್ತಪಡಿಸಿದರು. ಬಹುತೇಕ KLEಕ್ಕಿಂತ ಹಿರಿಯ ಅನ್ನ ಇದು BLD. ದೊಡ್ಡ ಅನ್ನ ಬಸವೇಶ್ವರ ವಿದ್ಯಾವರ್ಧಕ ಸಂಘ, ಯಾಕಂದ್ರೆ ಅದು ಎಲ್ಲದಕ್ಕಿಂತ ಮೊದಲು ಹುಟ್ಟಿದ್ದು. ಆಮೇಲೆ ಇವ್ರು ಹುಟ್ಟಿದ ಮ್ಯಾಗ ನಮಗೆ ಇವ್ರು ನೋಡಿ ನಮಗೂ ನಮ್ಮ ಬೆಳಗಾವಿಯಲ್ಲಿ KLE ಸಂಸ್ಥೆ ಹುಟ್ಟಿದ್ದು. ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಜಗದ್ಗುರು ತೋಂಟದ ಸಿದ್ಧಲಿಂಗ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಲಿಂಗಾಯತ ಸಂಸ್ಥೆ ಹುಟ್ಟಿದ್ದೇ ಕನ್ನಡವನ್ನು ಉಳಿಸಿ ಬೆಳೆಸಲು ಎಂದು ಅಭಿಮಾನದಿಂದ ಮಾತನಾಡಿದರು. ಫಲವಾಗಿ ಈ ಇಂದು ಮುಂಬೈ ಕರ್ನಾಟಕ ಅಂದರೆ 7 ಜಿಲ್ಲೆಗಳು, ಅಂದು 4 ಜಿಲ್ಲೆಗಳು. ಈ 4 ಜಿಲ್ಲೆಗಳಲ್ಲಿ ಶಾಲೆಗಳು ಕೇವಲ ಮರಾಠಿ ಶಾಲೆಗಳಿದ್ದು, ಚನ್ನಬಸಪ್ಪ ಧಾರವಾಡ ಅವರು ಶಾಲಾಧಿಕಾರಿ ಆದ ಮೇಲೆ ಕನ್ನಡ ಶಾಲೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದರು. ಜನರಿಗೆ ಶಿಕ್ಷಣವನ್ನು ಅವರ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡುವಂಥ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದರು. ಅದರ ಪರಿಣಾಮ ಕನ್ನಡ ಭಾಷೆ ಈ ಭಾಗದಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳುವುದಕ್ಕೆ ಕಾರಣ ಆಯಿತು. ಸಮಾಜವನ್ನು ಸಂಘಟಿಸಿ ಸಮಾಜದ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತೇಳಿ ಆ ಕಾಲದ ಅನೇಕ ಜನ ಹಿರಿಯರು, ಅವರು ಹಳಕಟ್ಟಿ ಗುರುಬಸಪ್ಪನವರಾಗಿರ್ಬೋದು, ಗಿಲಿಗಿಂಚಿ ಗುರುಸಿದ್ದಪ್ಪನವರಾಗಿರ್ಬೋದು, ಅರಟಾಳು ರುದ್ರಗೌಡರು, ಸಿರಸಂಗಿ ಲಿಂಗರಾಜ ದೇಸಾಯಿ ಅವರು, ಇಂಥ ಅನೇಕ ಜನ ಹಿರಿಯರು ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಸೇರಿಕೊಂಡು ಒಂದು ಅಖಿಲ ಭಾರತ ವೀರಶೈವ ಮಹಾಸಭೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದ. ಬಹುಶಃ ಅವರ ಆ ದೂರದೃಷ್ಟಿ ಬಹಳ ಅದ್ಭುತವಾಗಿರುವಂತಹದ್ದು. ಆದರೆ ಉತ್ತರ ಕರ್ನಾಟಕ ನಿರ್ಲಕ್ಷ್ಯಕ್ಕೆ ಗುರಿಯಾಗಿತ್ತು. ಇಂಥ ನಿರ್ಲಕ್ಷ್ಯಕ್ಕೆ ಗುರಿಯಾಗಿರುವಂಥ ಉತ್ತರ ಕರ್ನಾಟಕದಲ್ಲಿ ಸಮಾಜದಲ್ಲಿರುವಂಥ ವಿದ್ಯಾವಂತ ತರುಣರು ತಮ್ಮ ತ್ಯಾಗದ ಮೂಲಕ, ಪ್ರಾಂಜಲವಾಗಿರುವಂಥ ಮನಸ್ಸಿನ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ರು ಅನ್ನೋದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. KLE ಸಂಸ್ಥೆಯನ್ನ ಸಪ್ತರ್ಷಿಗಳು ಕಟ್ಟಿ ಬೆಳೆಸಿರುವ ಹಾಗೇನೆ ಈ ಬಿಜಾಪುರದಲ್ಲಿ ಈ 4 ಜನ ಪುಣ್ಯ ಪುರುಷರು ಇವತ್ತು ನಾವು ಅವ್ರನ್ನೇನು ಸ್ಮರಣೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಪ್ರಭು ಹಳಕಟ್ಟಿ ಅವರು, ಪೂಜ್ಯರಾಗಿರುವಂತಹ ಬಂಧನಾಳದ ಸಂಗನಬಸವ ಶಿವಯೋಗಿಗಳವರು, ಹಾಗೇನೆ ಹಿರಿಯರಾಗಿರುವಂಥ BM ಪಾಟೀಲರು, ಜೊತೆಗೆ ಬಂಗಾರಮ್ಮ ಸಜ್ಜನ್ ಅವರು, ಇವರು ಇಲ್ಲಿ ಒಂದು ತ್ಯಾಗವನ್ನು ಮಾಡದೆ ಹೋಗಿದ್ದರೆ ಇವತ್ತು ಈ ಬಿಜಾಪುರದಂಥ ಬರಗಾಲದ ಪ್ರದೇಶದಲ್ಲಿ ಇಂಥ ಒಂದು ಶಿಕ್ಷಣ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಗಮನಿಸಬೇಕು. ಈ ಕಾರ್ಯಕ್ರಮದಲ್ಲಿ BLD ಸಂಸ್ಥೆಯ ಅಭಿಮಾನಿಗಳು, ರಾಜಕೀಯ ಮುಖಂಡರು, ಹಿರಿಯ ಸಾಹಿತಿಗಳು, ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.